ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಒಡನಾಡುವ ಸ್ನೇಹಿತರು, ಬಾಳಿನಲ್ಲಿ ಹಿಡಿಯುವ ದಾರಿ, ಪಡೆಯುವ ಶಿಕ್ಷಣ ಮತ್ತು ತೆಗೆದುಕೊಳ್ಳುವ ತೀರ್ಮಾನಗಳು ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಬಿಡಬಹುದು. ಇವೆಲ್ಲ ಸಹವಾಸಗಳು ಸರಿಯಾಗಿದ್ದಾಗ ಮಾತ್ರ ಯಾವುದೂ ಕೆಡುವುದಿಲ್ಲ. ಆಯ್ಕೆ ಮಾಡುವಾಗ ಎಚ್ಚರವಾಗಿರಬೇಕು. ಈ ಪ್ರಪಂಚ ನಡೆಯುವುದೇ ಅಗತ್ಯತೆಯ ಮೇಲೆ. ಎಲ್ಲ ಸಂಬಂಧಗಳು, ವಿಚಾರಗಳು, ಕೆಲಸಗಳು ಇತ್ಯಾದಿ ಅವರವರ ಅಗತ್ಯಗಳಿಗೆ, ಆಯಾ ಸಂದರ್ಭಗಳಿಗೆ ತಕ್ಕ ಹಾಗೆ ಮಾತ್ರ ಬಳಸಲ್ಪಡುತ್ತವೆ. ಅಗತ್ಯ ಕೆಲಸಗಳು ಮುಗಿದ ನಂತರ ಯಾರೂ ಯಾವುದೂ ಮುಖ್ಯವಲ್ಲ. ಜೀವನದಲ್ಲಿ ಸಲಹೆಗಳು ಅತಿ ಮುಖ್ಯವಾದ ಪಾತ್ರಗಳನ್ನು ಹೊಂದಿರುತ್ತವೆ. ಸಲಹೆಗಳು ಕೊಡಲ್ಪಡುವ ಮತ್ತು ತೆಗೆದುಕೊಳ್ಳಲ್ಪಡುವ ಸಂದರ್ಭ, ವ್ಯಕ್ತಿ ಮತ್ತು ಸಮಯಗಳ ಆಧಾರದ ಮೇಲೆ ಫಲಿತಾಂಶ ಒಳಿತು ಕೆಡುಕು ಎಂಬುದು ನಿರ್ಧಾರವಾಗುತ್ತದೆ. ಕ್ಷಮಾಗುಣವೆನ್ನುವುದು ಹೇಡಿತನವಲ್ಲ. ಯಾರನ್ನಾದರೂ ಕ್ಷಮಿಸಬೇಕೆಂದರೆ ವಿಶಾಲವಾದ ಹೃದಯ, ಉದಾತ್ತ ಭಾವನೆ, ನೋವಿಗೆ ಸ್ಪಂದಿಸುವ ಭಾವನೆಗಳು ಮುಖ್ಯವಾಗುತ್ತದೆ. ಹೀನಬುದ್ಧಿಯ, ಕ್ಷುಲ್ಲಕ ಮನಸ್ಸಿನ ವ್ಯಕ್ತಿಗಳಿಂದ ಕ್ಷಮೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಮನುಷ್ಯರ ಜೀವನದಲ್ಲಿ ಜವಾಬ್ದಾರಿ ಎನ್ನುವುದು ಬಲು ದೊಡ್ಡ ಸವಾಲು. ಸರಿಯಾಗಿ ನಿಭಾಯಿಸದಿದ್ದರೆ ಜೀವನ ಎನ್ನುವುದು ಹೊರಲಾರದಷ್ಟು ಭಾರವಾಗುತ್ತದೆ. ಜವಾಬ್ದಾರಿಯನ್ನು ನಿಭಾಯಿಸುವುದು ಸಹ ಅದ್ಭುತವಾದ ಕಲೆ ಮತ್ತು ಸಾಮರ್ಥ್ಯ. ನಮ್ಮೊಡನಿರುವ ಯಾವ ವ್ಯಕ್ತಿಯೂ ಸಂಪೂರ್ಣವಾಗಿ ಕೆಟ್ಟವರೂ ಅಲ್ಲ, ಸಂಪೂರ್ಣವಾಗಿ ಒಳ್ಳೆಯವರೂ ಆಗಿರುವುದಿಲ್ಲ. ಸಮಯ ಮತ್ತು ಸಂದರ್ಭಗಳು ವ್ಯಕ್ತಿಗಳನ್ನು ಕೆಟ್ಟ ಹಾಗೂ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಬಿಂಬಿಸುತ್ತವೆ. ಹಿಂದಿನ ಕಾಲದಲ್ಲಿ ಎಲ್ಲ ಸಂಬಂಧಗಳು ಪರಸ್ಪರ ನಂಬಿಕೆ, ಗೌರವ, ಪ್ರೀತಿ, ಪ್ರಾಮಾಣಿಕತೆಯ ಆಧಾರದ ಮೇಲೆ ಗಟ್ಟಿಯಾಗಿ ಬಂಧಿಸಲ್ಪಡುತ್ತಿದ್ದವು. ಇಂದಿನ ಕಾಲದಲ್ಲಿ ಎಲ್ಲ ಸಂಬಂಧಗಳನ್ನು ಹಣ, ಆಸ್ತಿ, ಅಗತ್ಯತೆ ಆಧಾರದ ಮೇಲೆ ಬಳಸಿಕೊಳ್ಳಲಾಗುತ್ತದೆ. ಸಿಹಿಯಾದ ಫಲಗಳನ್ನು ಪಡೆಯಲು ಸಿಹಿಯಾದ ಫಲಗಳ ಬೀಜಗಳನ್ನೇ ಬಿತ್ತಬೇಕು. ಕಹಿ ಬೀಜಗಳನ್ನು ಬಿತ್ತಿ ಸಿಹಿ ಫಲಗಳನ್ನು ನಿರೀಕ್ಷಿಸುವುದು ಮೂರ್ಖತನ. ಬಿತ್ತುವ ಮೊದಲು ಯೋಚಿಸಿ, ತೀರ್ಮಾನ ಕೈಗೊಳ್ಳುವ ಮುನ್ನ ಆಲೋಚಿಸಿ, ನಿರ್ಧರಿಸುವ ಮುನ್ನ ಮತ್ತೆ ಮತ್ತೆ ಪರಾಂಬರಿಸಿ. ನೀವು ನುರಿತ ಮಾತುಗಾರರಾಗಬೇಕಾದರೆ ಈ ಸುಭಾಷಿತಗಳನ್ನು ನಿಮ್ಮ ಮಾತುಗಾರಿಕೆಯಲ್ಲಿ ಬಳಸಿಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಕ್ಕೊಂದು ಲೈಕ್ ಕೊಡಿ, ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.